ನಾನು ಮಾಡಿ ಥಿಂಗ್ಸ್ ಹಿಂಗೆ ಇಟ್ಟಿದ್ದೀವಿ. ಚಾಪೀಸ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಮರ್ಪಿತ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾವು ಸಮಥಿಂಗ್ ಯೂನಿಕ್ ಸ್ಪೆಷಲಾಗಿ ಮಾಡ್ತಾಯಿದ್ದೀವಿ. ನಮ್ಮ ರಮ್ಮು ಬ್ರೈಟ್ ಟು ಬಿ ಮಾಡ್ತಾಯಿದ್ದೀವಿ ಆ್ಯಂಡ್ ವಿ ಆರ್ ಇನ್ ಕಬ್ಬನ್ ಪಾರ್ಕ್. ಇಲ್ಲಿ ತುಂಬ ಜನ ಇದ್ದಾರೆ. ನಾವು ಫಸ್ಟ್ ಟೈಮ್ ಈ ಥರ ಬಂದಿರೋದು. ನಮಗೂ ಗೊತ್ತಿರಲಿಲ್ಲ ಹಿಂಗೆ ಇಷ್ಟೊಂದು ಜನ ಬಂದು ಇಲ್ಲಿ ಕೂತ್ಕೊಂಡು ಬುಕ್ಸ್ ಎಲ್ಲ ಓದ್ತಾರೆ ಅಂತೆಲ್ಲ. ಸ್ವಲ್ಪ ಥಿಂಗ್ಸ್ ಎಲ್ಲ ಅರೇಂಜ್ ಮಾಡಿದ್ದೀವಿ, ಸ್ವಲ್ಪ ಕ್ಯೂಟ್ ಪಿಕ್ನಿಕ್ ಥರ ಚೆನ್ನಾಗಿದೆ. ಸೊ ರಮ್ಮು ಬರ್ತಾ ಇದ್ದಾಳೆ, ಅವಳ ರಿಯಾಕ್ಷನ್ ಹೆಂಗಿರುತ್ತೆ, ಏನೆಲ್ಲ ಥಿಂಗ್ಸ್ ಅರೇಂಜ್ ಮಾಡಿದ್ದೀವಿ ನೋಡಿ. ಆ್ಯಂಡ್ ಎಷ್ಟು ಜನ ಇದ್ದಾರೆ ನೋಡಿ ಇಲ್ಲಿ. ಸೋ ಮೆನಿ ಪೀಪಲ್ ರೀಡಿಂಗ್, ರೈಟಿಂಗ್ ಕುತ್ಕೊಂಡಿದ್ದಾರೆ, ಲಂಚ್ ಮಾಡ್ತಾರೆ, ಫ್ಯಾಮಿಲಿ ಜೊತೆ ಬಂದಿದ್ದಾರೆ. ಸ್ವಲ್ಪ ಥಿಂಗ್ಸ್ ಹಿಂಗೆ ಇಟ್ಟಿದ್ದೀವಿ. ಬ್ರೈಟ್ ಟು ಬಿ ಅಂತ ಬರೆಯೋಣ. ಏನು ಗೊತ್ತಾ, ಚಾಕ್ ಪೀಸ್ ತಂದಿರಲಿಲ್ಲ, ಸೊ ಅವಳಿಗೆ ಚಾಕ್ ಪೀಸ್ ಥರ ಕೇಳಿದ್ದೀವಿ ನಾವು. ಇದರಲ್ಲಿ ಬ್ರೈಟ್ ಟು ಬಿ ಅಂತ ಬಂದು ಇವಾಗ ಸ್ವೀಟ್ ಕೇಕ್ ಯಾವ ಕಂಡೀಷನ್. ಓ ನೈಸ್, ಚೆನ್ನಾಗಿದೆ ಗಣೇಶ, ನೈಸ್ ಸ್ವೀಟ್ ಕೇಕ್. ಬಟ್ ಕ್ಲೋಸ್ ಮಾಡಿಟ್ಟಿರ್ತೀವಿ. ಒಂದು ವಾಟೆ ವಾವ್ ಆಗಿದೆ. ಆ ಬ್ರೈಟ್ ಟು ಬಿ ತೊಗೊಂಡಿದ್ವಿ, ಬ್ರೈಡ್ ಅಂತ ಇದೆ. ಆ ಬ್ರೈಟ್ ಟು ಬಿನೂ ಬ್ರೈಟ್ ಟು ಬಿ ಅಂತ ಇದೆ. ಆಮೇಲೆ ಈ ಶಾಸೆ ತೆಗೆದು ನೋಡ್ತೀವಿ, ಹ್ಯಾಪಿ ಬರ್ಡೇ ಅಂತ ಇದೆ. ಸೊ ಇವಾಗ ಮೇ ಬಿ ನಾವು ಹಿಂಗೆ ಹಾಕ್ತೀವಿ. ಏನೂ ಇಲ್ಲ, ನೀನೇನು ಅಲ್ಲ, ಪ್ಲೇನ್ ಆಗಿ ಜಸ್ಟ್ ಬಿ ಕ್ಲಾಸಿ. ಓಕೆ, ಅಯ್ಯೋ ಕಾಮಿಡಿ, ಏನಾರು ಒಂದು ಆಗಲೇಬೇಕಲ್ಲ. ನಾವು ಎಷ್ಟು ಬಿಟ್ಟು ಬಂದಿದ್ಯಾ, ಏನೇನು ಬಿಟ್ಟು ಬಂದಿದ್ಯಾ ಹೇಳ. ಏನೇನು ಬಿಟ್ಟು ಬಂದ್ವಿ? ಚಾಕ್ಲೇಟ್ ಬಿಟ್ಟು ಬಂದಿದ್ದೀವಿ, ಕ್ಯಾಂಡಲ್ ಹಚ್ಚಕ್ಕೆ ಮ್ಯಾಚ್ ಬಾಕ್ಸ್ ಬಿಟ್ಟು ಬಂದಿದ್ದೀವಿ. ಆಮೇಲೆ ಅದನ್ನೆಲ್ಲ ನಮ್ಮ ಬ್ರೈಡಿಗೆ ಹೇಳಿದ್ದೀವಿ ತರೋಕ್ಕೆ, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ನಾವು ಅರೇಂಜ್ ಹೆಂಗೆ ಮಾಡಿದ್ದೀವಿ ತೋರಿಸ್ತೀವಿ ಬನ್ನಿ. ಈಶ್ವರಿ ಅವ್ರ ಕಾಂಟ್ರಿಬ್ಯೂಷನ್ ನಡೀತಾ ಇದೆ, ಬಲೂನ್ ಓದ್ತಾ ಇದ್ದಾಳೆ. All set for Ramu, rose, clay, strawberry with chocolate, popcorn, cake, all small gifts, and the slate, and this beautiful, cute little cake. And now, ನೀನೇ ಬ್ರೈಡ್ ಆಗಿರೋದು. ಬ್ರೈಡ್ ಫೀಲ್ ತಗೊಂಡಿದ್ದೀವಿ, ಮದುವೆ ಆಗಿ 1 ತಿಂಗಳಾದ್ರು. ರೆಡಿ ಮಾಡಿ ಫೋಟೋಶೂಟ್ ಎಲ್ಲ ಮುಗಿಸ್ಬಿಟ್ಟು, ಸೊ ವಿ ಆರ್ ವೇಟಿಂಗ್ ಫಾರ್ ಹರ್. ಸೊ ನಮ್ಮ ಒಂದು ಮಂಟಪ ರೆಡಿಯಾಗಿದೆ. ಮಕ್ಕಳೆಲ್ಲ ಸಕ್ಕದಾಗ ಆಟ ಆಡ್ಕೊಂಡಿದ್ದಾರೆ ಇಲ್ಲಿ ನೋಡಿ ಮುಂದೆ ನಾನು. ಸೊ ವಿ ಆರ್ ವೇಟಿಂಗ್ ಫಾರ್ ರಮ್ಮು. ಆದರೆ ಅವಳು ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಎಲ್ಲಿ ಹೋಗಿದ್ದಾಳೆ ಏನು ಕತೆ ಗೊತ್ತಿಲ್ಲ. ಬ್ರೈಡ್ ಇಲ್ಲಿದ್ದಾಳೆ, ನಾವು ಚಾಕ್ ಪೀಸ್ ಇಸ್ಕೊಂಡು ಹೋಗೋಕೆ ಬಂದಿದ್ದೀವಿ. ಕೆಚಪ್. ಸೊ ಅವರ್ ಬ್ಯೂಟಿಫುಲ್ ಬ್ರೈಡ್ ಈಸ್ ಹಿಯರ್. ಓಕೆ, ಸೊ ಚಾಕ್ ಪೀಸ್ ಇಸ್ಕೊ ಬಂದಿದ್ದೀನಿ. ಇವಾಗ ಬ್ರೈಡ್ ಟು ಬಿ ಅಂತ ಬರೆದ್ಬಿಟ್ಟು ಬ್ರೈಟ್ ಟು ಬಿ ರಮ್ಮು. ಬನ್ನಿ ಕರ್ಕೊಬರೋಣ. ಸೊ ಆಲ್ ಸೆಟ್, ಬ್ರೈಟ್ ಟು ಬಿ ರಮ್ಮು ಕರ್ಕೊಬರಕ್ಕೆ ಹೋಗೋಣ ಬನ್ನಿ, ಲೆಟ್ಸ್ ಗೋ. ಓಕೆ, ಸೊ ಐಶು ನಮ್ಮ ರಮ್ಮನ ಕರ್ಕೊಂಬರ್ತಾ ಇದ್ದಾಳೆ. ಅವಳ ರಿಯಾಕ್ಷನ್ ನೋಡೋಣ. ಕ್ಯೂಟಾಗಿ ಮಾಡಿದ್ದೀವಿ ನಾವು. I don't want to cry. I'm not crying. You're not crying, Rammu. Yes. Tada. Ayyo. We love you, Rammu. Blessed to have such girlfriends. Yes. Idu neenu, idu Ishu, idu nanu. Yeah. Beautiful mistake agide ಹೇಳ್ತೀವಿ ಇವಾಗ. Thank you. Yeah, our beauty. I didn't wanted. Hey, smile ಮಾಡೆ. So the beauty bride ಮಾಡಿಸ್ಕೊತೀನಿ. Rammu, the surprise is this is happy birthday. ಉಲ್ಟಾ ಮಾಡಬೇಕು Rammu. ಎಷ್ಟು ಕ್ಯೂಟ್. ಅದು ಇದು ಕಡೆ ಇದು ಬಂದು ಹ್ಯಾಪಿ ಬರ್ತ್ಡೇ ಬಂದಿದೆ. ಇಲ್ಲಿ ಬಂದು ಉಲ್ಟಾ ಹಾಕ ಮಾತ್ರ ಬರೀ ಸ್ಯಾಶ್ ಮಾತ್ರ ಹಾಕಬೇಕು. ಅದನ್ನೇ ಮಾಡ್ತಿರೋದು ರಮ್ಮು. ಇದು ಆಲ್ರೆಡಿ ಅಟ್ಯಾಚ್ ಆಗಿದೆ ಬಿಡೆ. ಮತ್ತಿನ್ನೇನು ರಮ್ಮು, ನಿನಗೆ ಸಿಂಪಲ್ ಆಗಿ ಇಷ್ಟ ಅಂದ್ಬಿಟ್ಟು ಬ್ರೈಡ್ ಇಲ್ಲ, ಪ್ಲೇನ್ ಕ್ಲಾತ್ ಅಂದಿದೆ ಬೈ. ಪ್ಲೇನ್ ಆಗಿ ತಗೊಬಂದಿದ್ದಾರೆ ನಮ್ಮ ಹುಡುಗಿರು. Pretty good. ಮಾಡ್ಕೊಳ್ಳಲ್ಲ. ಅದು ಖುಷಿ. We know that. ಖುಷಿ is opening the cake now. My God. ಅಯ್ಯೋ, ನನ್ನ ಮದ್ವೆನ ಪಿಂಕು ರೆಡ್ ಮದ್ವೆ ಮಾಡಿಬಿಟ್ಟಿದೆ. ರಮ್ಮು ಕಟ್ ಮಾಡಕ್ ಮನ್ಸು ಬರ್ತಿಲ್ಲ ರಮ್ಮ. ಮಾಡಲ್ಲ ಕಟ್ಟು ನಾನು.
ಪ್ಲಸ್ ನಾವು ಬಟ್ ನೀನು ಕಟ್ ಮಾಡಲೇಬೇಕು ರಮ್ಮು. Happy birthday to you. Happy bride to be Rammu. Happy bride to be Wedding, yay! Theme basically. Yeah, Please, I know. I am not please, color blind. Please do the honors. The box itself was cute, Pro Max. ಬಾಕ್ಸ್ ಇಟ್ಕೋ ಹುಷಾರಾಗಿಟ್ಟು. Of course, ನೀನು ಕೇಳಿದ್ರೆ ಇವಾಗ ನಾನು ಕೊಡ್ತಿರ್ಲಿಲ್ಲ. As it's a pink theme. All in pink, Ramu. All in pink, Rammu. Should I show this first? Ramu ಎಲ್ಲ pink. I show later. My dearest bride to be 7 years. ಗಂಟ್ಲಲ್ಲಿ ಹೆಂಗ್ ಹಿಡಿತಿದೆ ಅಂದ್ರೆ You're not living the world, Ramu, but you're getting married. you have been my constant, my safe place, my strength, my madness. Only geography. Nandu history. It's going so well with my outfits. My dear Ramu Pamu. If anyone mess with you, let them know your girls love. You girls have your back strongly. Dare you ಅಂತ. Ramu. ಬಟ್ ಅಪ್ಪಿ ಕೊಟ್ಟಿದ್ದು ಡಿಫ್ರೆಂಟ್ ಆಗಿ ಕೊಟ್ವಿ. ನನ್ನ ಹಾರ್ಟ್ ಅವತ್ತು ಹೆಂಗ್ ಹೆವಿ ಆಯ್ತಂದ್ರೆ ಐ ವಾಸ್ ಸೋ ಸ್ಪೀಚ್ಲೆಸ್ ಅಂಡ್ ಆಕ್ಷನ್ಲೆಸ್. ಇವಳಿಗೆ ನಾವು ಸೇಮ್ ಗಿಫ್ಟ್ ಕೊಟ್ಟಿದ್ದೀವಿ. ನಾವು 3 ಜನನು ಸೇಮ್ ಗಿಫ್ಟ್ ತಗೊಂಡಿದ್ದೀವಿ. ಈ ಬ್ಲಡಿ ಫೆಲೋ ಒಂದು ವ್ಲಾಗ್ ಅಲ್ಲಿ ಒಂದು ಏನು ಹೇಳಿಲ್ಲ. ಹೇಳಿಲ್ಲ. And No. it was all unplanned. Yeah. Not something ಅಂದ್ರೆ- that we had ಅಂದ್ರೆ planned ಅದು earlier. ಹೆಂಗೆ ಅಂದ್ರೆ- ಸ್ವಲ್ಪ ಸ್ಮಾರ್ಟ್ ಆಗಿ ಬೈ ಮಾಡ್ಬೋದಿತ್ತು, ಬಟ್ ನೋ ವಿ ಡಿಡ್ಂಟ್ ಪ್ಲಾನ್ ಇಟ್ earlier. ಅದು So ನನ್ನ the ಹಳ್ಳಿ gift ದಿನ ಕೊಟ್ಟಿದ್ದು. is- ಸೊ ಸೇಫ್ ಆಗಿ ಎತ್ತಿಟ್ಟಿರೋದ್ರಿಂದ ನಾನು ಇಟ್ ಸ್ಲಿಪ್ಡ್ ಔಟ್ ಆಫ್ ಮೈ ಮೈಂಡ್. ಭೀಮಾ Okay, bye. ಒಳಗೆ ಭೀಮಾ ಒಳಗಡೆ ಸೋಲಂಕಿ. Yes. Oh my god, this is exactly ನಮ್ಮ ಅತ್ತೆ ತರೋದು. ನಾನು ಅವ್ರದ್ದು ನೋಡಿದಾಗೆಲ್ಲ ಅನ್ಕೋ ಒಂದು ರಮ್ಮು, ಒಂದು ಐಶು ಜೊತೆ ಇರೋದು, ಒಂದು ನಾನು, ಒಂದು ರಮ್ಮು. ಸೊ ವಿ ಆಲ್ ಹ್ಯಾವ್ 2 ಲಕ್ಷ್ಮೀಸ್ ವಿಚ್ ಒಬ್ಬೊಬ್ಬರಿಗೆ ನಾವು ಕೊಟ್ಕೊಂಡಿರೋದು. Yeah, that's our wedding no gift. replaceable gift. Yeah. ಇಲ್ಲೊಂದು ದೃಷ್ಟಿ ಬಿಟ್ಟಾಕ್ಬಿಡು. The blue evil eye. ಸೊ ಈ ಥರ ಸ್ವಲ್ಪ ರೆಫರೆನ್ಸ್ ಇದೆ ನಮ್ಮ ಹತ್ರ ಇವಾಗ. That is the So we are inspo. doing. So we are making something like that. ನಾನು ಫ್ಲವರ್ ಮಾಡ್ತಾ ಇದ್ದೀನಿ. ಫ್ಲವರ್ ನಾನು ಐ ಆಮ್ ಡೂಯಿಂಗ್ ಅ ಫ್ಲಾಗ್. ಆಸ್ವಾಲ್ ಮಾಡ್ತೀನಿ. ಆಸ್ವಾಲ್ ಇಲ್ಲಿ ಬ್ರೈಟ್ನೆಸ್ ಏಯ್ wait da. ಸೊ ವಿ ಆರ್ ಮೇಕಿಂಗ್ ಹಂದಿ ಮರಿ. ಪಿಗ್. ಇದು ರಮ್ಮು ಹಂದಿ. ಇದು ಏನೋ ಒಂದು ನಾನ್ ಮಾಡಿರೋ ಹಂದಿ. ಏನೋ ಒಂದು ಅಲ್ಲ. ಅಯ್ಯೋ ನಾನು ಫೋಕಸ್ ಆಗ್ತಿಲ್ಲ. ಇದು ನಾನ್ ಮಾಡಿರೋ ಹಂದಿ. ಇಲ್ಲಿ ನಮ್ ಕ್ಯೂಟ್ ಹಂದಿ. ಕಲರ್ ಅಂದಿ. ನಮ್ ಬ್ಯೂಟ್ ತೋರ್ಸು ನಿನ್ ಹಂದಿ ತೋರ್ಸು. ಎಲ್ಲೋ ಶಿ ಇಸ್ ದ ಡರ್ಟಿ ಫೆಲೋ. ಇದು ರಮ್ಮು ಕೋಳಿ ಮರಿ, ಇದು ನಾನು ಮಾಡಿದ ಕೋಳಿ ಮರಿ, ಇದು ಐಶು ಕೋಳಿ ಮರಿ. ಇದು ನಾವು ಮಾಡಿರೋ ಕ್ಯೂಟ್ ಡಕ್ಸ್. ನೆಕ್ಸ್ಟ್ ಇದು ಇನ್ಸ್ಪೋ. ಬೇರೆ ಕಲರ್ ಎಲ್ಲಾರು ಆಗ್ಲಿಕ್ಕಿದ್ಯಾ? And Arpita is all set to make the cute little octopus. ತಾನೆ? ಹೌದು, ರೆಡಿ ಆಗ್ತಾ ಇದೆ. ಸೊ ಇದನ್ನ ನಮ್ಮ ರಮ್ಮು ಟೇಕ್ ಅವೇ ಆಗಿ ತಗೊಂಡು ಹೋಗ್ತಾಳೆ. ಸೊ ಆರಾಮಾಗಿ ನೋಡಿ. ಇದನ್ನ ನೀಟಾಗಿ ಬಾಕ್ಸ್ಗೆ ಹಾಕಿ ಮುಚ್ಚಲಾಗ್ಬೋದು. ಹೌದು, ಕ್ಲೇ ಆರ್ಟ್ ಬಂದ್ಬಿಟ್ಟು ಇಲ್ಲಿ ನಾನು ಲಾಸ್ಟ್ ಟೈಮ್ ವನಮಾಲೇಕಲ್ಲೂ ಹಂಗೆ ಹೇಳಿದ್ದೆ. ಇಲ್ಲಿ ಅವ್ರವ್ರ ಗ್ರೂಪಲ್ಲಿದೆ, ಪ್ರೈವೇಸಿ ಇದೆ, ಅವ್ರವ್ರಿಗೆ ಏನು ಬೇಕು ಮಾಡ್ಕೊತಿದ್ದಾರೆ. ವೆದರ್ ತುಂಬ ಚೆನ್ನಾಗಿದೆ. ಬೀಚ್ ಇಲ್ಲ, ಬಟ್ ಬೀಚಲ್ಲಿ ಕುತ್ಕೊಂಡಿದ್ದೀವಿ ಅನ್ನೋ ಥರ ಇದೆ. ವೆರಿ ವೆರಿ ಬ್ಯೂಟಿಫುಲ್. ನಾನು ಚಿಕ್ಕ ವಯಸ್ಸಲ್ಲಿ ಬಂದ್ಬಿಟ್ಟು ಅಲ್ಲಿ ಆಟ ಆಡ್ಸ್ಕೊಂಡು ಕರ್ಕೊಂಡು ಹೋಗಿದ್ರು ನಮ್ಮ ಮನೇಲಿ. ಫಸ್ಟ್ ಟೈಮ್ ನಾವು ಈ ಥರ ಕುತ್ಕೊಂಡು ಹಿಂಗೆ ಕ್ಲೇ ಎಲ್ಲ ಮಾಡಿಕೊಂಡು ತಿನ್ಕೊಂಡು, ಇಟ್ಸ್ ವೆರಿ ವೆರಿ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಫೈನಲಿ 4ನೇ ಕ್ಲೇ ಆರ್ಟ್ ಸ್ವಲ್ಪ ಬ್ಯೂಟಿಫುಲ್ಲಾಗಿ ಬಂದಿದೆ. ಆಕ್ಟೋಪಸ್ ಚೆನ್ನಾಗಿದೆ ಅಂತ ಅನಿಸುತ್ತೆ. ಎಸ್ ಅಂತ ಕಮೆಂಟ್ ಮಾಡಿ ಚೆನ್ನಾಗಿದ್ದರೆ. ಆ್ಯಂಡ್ ಇದೇ ಥರ ನೀವು ಬನ್ನಿ ಕಬ್ಬನ್ ಪಾರ್ಕಲ್ಲಿ ಚಿಲ್ ಮಾಡಿ ಕೂಲಾಗಿ. ವೆರಿ ವೆರಿ ಬ್ಯೂಟಿಫುಲ್ ಪ್ಲೇಸ್. ಕ್ಯಾಮ್ರಾ ಒಂದಿಲ್ಲ ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು. Okay, so we are winding up with Meghana's Paneer Biryani. Thanks for watching. Bye. Thank you.